ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸಮ್ಮೇಳನ ಬಳ್ಳಾರಿಯಲ್ಲಿ ಆಗ್ತಾ ಇದೆ. ಅದು ವಿಶೇಷವಾಗಿ ಮಂಡ್ಯದೊಳಗೆ ಆಗೋ ಹೊತ್ತಿನೊಳಗೆ ನಮ್ಮ ಇಲ್ಲಿ ಶಾಸಕರು, ಸ್ಥಳೀಯ ಶಾಸಕರು, ನಮ್ಮ ಸೋದರ ಭರತ್ ರೆಡ್ಡಿಯವರು ಇರ್ಬೋದು, ನಮ್ಮ ಪಕ್ಷದ ಹಿರಿಯರು ಇರ್ಬೋದು, ನಾಗೇಂದ್ರವ್ರು ಇರ್ಬೋದು, ಮತ್ತು ಗಣೇಶ, ಈ ಜಿಲ್ಲೆ ಎಲ್ಲ ಶಾಸಕರು ನಮಗೆ ಗಡಿ ಭಾಗದೊಳಗೆ ಭಾಳ ವರ್ಷ ಆಗಿದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿಲ್ಲ. ಈ ಗಡಿ ಭಾಗದೊಳಗೆ ಬಳ್ಳಾರಿ ಜಿಲ್ಲೆಯೊಳಗೆ ಆಗಬೇಕು, ನಾವು ಭಾಳ ಅದ್ಧೂರಿಯಿಂದ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತಂದು ಎಲ್ಲರ ಹೇಳಿದರು. ಮತ್ತು ನಮ್ಮ ಜಿಲ್ಲಾ ಮುಖಂಡರು, ನಮ್ಮ ಪಕ್ಷದ ಮುಖಂಡರು ಹೇಳಿದರು, ಕನ್ನಡ ಸಾಹಿತ್ಯ ಪರಿಷತ್ತು ಗಡಿ ಭಾಗದೊಳಗೆ ಆದ್ರೆ ಚೆನ್ನಾಗಿರ್ತೈತೆ ಅಂತ. ನಾವೆಲ್ಲರೂ ಅದಕ್ಕೆ, ನಾನು ಇದೇ ಭಾಗದಾಗಿರೋದ್ರಿಂದ ನಮ್ಮ ಅಧಿಕಾರಾವಧಿಯೊಳಗೆ ಇಲ್ಲಿ ಒಂದು ಕನ್ನಡ ಸಾಹಿತ್ಯ ರಾಜ್ಯ ಸಾಹಿತ್ಯ ಸಮ್ಮೇಳನ ಆಗಲಿ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಮಂಡ್ಯದೊಳಗೆ ನಿರ್ಧಾರವನ್ನು ಮಾಡಿದ್ವಿ. ನೆಕ್ಸ್ಟ್ ಮುಂದಿನ ವರ್ಷ ಬಳ್ಳಾರಿ ಒಳಗೆ ಆಗಬೇಕು. ಈ ಸತಿ ಬಳ್ಳಾರಿ ಒಳಗೆ ಗಡಿ ಭಾಗದೊಳಗೆ ಭಾಳ ಚೆನ್ನಾಗಿ ಮಾಡ್ತಾರೆ. ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಬಂದಿದ್ದರು, ಬಂದು ನಮಗೆ ಭೇಟಿಯಾಗಿ ಅದಕ್ಕೆ ಅನುದಾನವನ್ನು ಕೇಳಿದೆ. ನಿಶ್ಚಿತವಾಗ್ಲೂ ಅನುದಾನ ಕೊಡ್ತೀವಿ ಸರ. ಈಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ನಮ್ಮ ಹತ್ರ ಒಂದು ಟೆಂಟಿಟಿವ್ಲಿ ಎಲ್ಲದೂ ಸಿಸ್ಟಮ್ಗಳು ಇದ್ದಾವೆ. ಈಗ ನಾವು ಹಾವೇರಿ ಒಳಗೆ 25 ಕೋಟಿ ಮಾಡಿದ್ವಿ, ಮಂಡ್ಯದೊಳಗೆ 30 ಕೋಟಿ ಮಾಡಿದ್ವಿ. ಗಡಿ ಭಾಗದೊಳಗೆ ಇನ್ನೂ ಸ್ವಲ್ಪ ಅದ್ದೂರಿಯಿಂದ ಏನೋ ಮಾಡ್ತಾರೆ ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಅದು ಕನ್ನಡ ವಿಚಾರದೊಳಗೆ ನೆಲ, ಜಲ ಮತ್ತು ಭಾಷೆ ವಿಚಾರದೊಳಗೆ ನಮ್ಮ ಮುಖ್ಯಮಂತ್ರಿಗಳು ಭಾಳ ಮುಕ್ತವಾಗಿ, ಭಾಳ ದೊಡ್ಡ ಗುಣದಿಂದ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಕನ್ನಡ ವಿಚಾರ ಬಂದಾಗ, ಯಾಕಂದರೆ ಕನ್ನಡ ಕಾವಲು ಸಮಿತಿಯ ಮೊಟ್ಟ ಮೊದಲನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸಿದ್ದರಾಮಯ್ಯ ಸಾಹೇಬರು ಕನ್ನಡದ ವಿಚಾರದೊಳಗೆ ಭಾಳ ಉದಾರಿಗಳಾಗಿ ಕೆಲಸವನ್ನು ಮಾಡಲಿಕ್ಕೆ ನನಗೂ ಬಿಟ್ಟಿದ್ದಾರೆ. ಅವ್ರೂ ಅನುದಾನ ನಾವು ಯಾವಾಗ ಕೇಳ್ತೀವೋ ಅವಾಗ ಕೊಡ್ತಾ ಇದ್ದಾರೆ. ಇವತ್ತು ಒಂದು ಇತಿಹಾಸ ಆಗಿದೆ. ಏನಂದರೆ ಭುವನೇಶ್ವರಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಕನ್ನಡದ ಹೋರಾಟಗಾರರು ಇರ್ಬೋದು, ಕನ್ನಡದ ಬಗ್ಗೆ ಚಳುವಳಿ ಮಾಡೋದಂಥವ್ರು ಇರ್ಬೋದು, ಮತ್ತು ದೊಡ್ಡ ದೊಡ್ಡ ಕನ್ನಡ ಸಾಹಿತಿಗಳಿರ್ಬೋದು, ಎಲ್ಲರೂ ಹೇಳಿದ್ರು. ಯಾವ ಕಾಲದೊಳಗೂ ಆಗಲಿಲ್ಲ. ಮೊನ್ನೆ 50 ವರ್ಷ ಕನ್ನಡ ಸಂಭ್ರಮ ಆದ ಒಂದು ನೆನಪಿಗಾಗಿ ಇವತ್ತು ಭುವನೇಶ್ವರಿ ಸ್ಟ್ಯಾಚ್ಯೂವನ್ನು ವಿಧಾನಸೌಧ ಮುಂಭಾಗದೊಳಗೆ ಮಾಡಿದ್ದೀವಿ. ಭಾಳ ದೊಡ್ಡ ಐತಿಹಾಸಿಕವಾದಂಥ ಒಂದು ನಿರ್ಧಾರ. ಆ ರೀತಿ ಕನ್ನಡದ ವಿಚಾರ ಬಂದದ್ದಾಗ ಭಾಳ ಉದಾರತೆಯಿಂದ ಅನುದಾನ ಇರ್ಬೋದು ಮತ್ತು ಅದ್ರ ಬಗ್ಗೆ ಕಾರ್ಯಕ್ರಮಗಳ ಬಗ್ಗೆ ಇರ್ಬೋದು, ಭಾಳ ಉದಾರತೆಯಿಂದ ಕೆಲಸವನ್ನು ಮಾಡೋಂಥದ್ದನ್ನು ನನಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಇಲ್ಲಿ ಅಂಥ ಸಮಸ್ಯೆಗಳೇನು ಬರೋಲ್ಲ. ಮತ್ತು ಇಲ್ಲಿ ಸರ್ಕಾರದಿಂದ ಕೊಡಬೇಕಾಗಿದ್ದು ಅದಕ್ಕೆಲ್ಲ ಸಮಿತಿ ಇದೆ, ಸಮಿತಿ ಮಾಡ್ತಾರೆ. ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕನ್ನೋದು ಈಗಾಗಲೇ ಚರ್ಚೆಯನ್ನು ಮಾಡಿದ್ದಾರೆ. ಮೊನ್ನೆ ಒಂದು ಸಭೆ ಮಾಡಿದ್ದಾರೆ. ಯಾರನ್ನ ಸಮ್ಮೇಳನದ ಅಧ್ಯಕ್ಷರು ಮಾಡಬೇಕು ಅಂತಂತ ನಿರ್ಧಾರವನ್ನು ಈಗಾಗಲೇ ಮಾಡಿದ್ದಾರೆ. ಅವ್ರೇನು ನಿರ್ಧಾರ ಮಾಡ್ತಾರೆ, ಅವ್ರು ಏನು ಸಹಕಾರ ಕೇಳ್ತಾರೆ, ನಿಶ್ಚಿತವಾಗ್ಲೂ ಜಿಲ್ಲಾ ಮಂತ್ರಿ ಮತ್ತು ನಮ್ಮ ಸ್ಥಳೀಯ ಶಾಸಕರು ಮತ್ತು ಇಲ್ಲಿ ಕನ್ನಡದ ಅಭಿಮಾನಿಗಳು, ಕನ್ನಡದ ಮೇಲೆ ಇಟ್ಟಂಥ ಎಲ್ಲ ಗೌರವಾನ್ವಿತರಿಗೆ ಏನೇನು ಹೇಳ್ತಾರೆ ಅದನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಈ ಸರ್ಕಾರ ದುಡ್ಡು ಕೂಡ ಕಡಿಯಲ್ಲ. ಈ ಹಾಲಿ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಹಾವೇರಿದು ಲೆಕ್ಕ ಕೊಟ್ಟಿಲ್ಲ, ಮಂಡ್ಯದ ಲೆಕ್ಕ ಕೊಟ್ಟಿಲ್ಲ. ಅದು ಸರ್ಕಾರದ ಅವ್ರಲ್ಲ ಎನ್ಕ್ವೈರಿ ಆಗಿದೆ. ಮತ್ತು ಈಗ ಅದು ಹೆಂಗೆ ಸರ್? ಎನ್ಕ್ವೈರಿ ಆಗಿದೆ, ಎನ್ಕ್ವೈರಿ ನಡೀತಾ ಇದೆ. ನೋಡಿ, ಇದು ಸರ್ಕಾರದ ದುಡ್ಡು. ಆ ದುಡ್ಡನ್ನು, ಕಮಿಟ್ಮೆಂಟನ್ನು ಕೊಡಬೇಕಾಗಿದ್ದನ್ನು ಕೊಡಲೇಬೇಕು. ಅದಕ್ಕೆ ಸಹಕಾರ ಇಲಾಖೆ ಅಧಿಕಾರಿಯನ್ನು ನೇಮಕ ಮಾಡಿ ಆದೇಶವನ್ನು ಮಾಡಿದ್ದಾರೆ. ಅದನ್ನು ಕೊಡ್ತಾರೆ. ಅದನ್ನು ಕೊಡಲಿಲ್ಲ ಅಂದ್ರೆ ಯಾರ ದುಡ್ಡು, ಸರ್ಕಾರ ದುಡ್ಡನ್ನು ಯಾರು ತೊಗೊಂಡಿಟ್ಕೊಂಡು ಕುಂದ್ರಕ್ಕಾಗಲ್ಲ. ಲೆಕ್ಕ ಕೊಡಲೇಬೇಕು. ಅದು ಕಮಿಟ್ಮೆಂಟ್. ಅದು ಇದು ಇದ್ದರೆ ಅವರು ಕೊಡಲಿ. ಆದಷ್ಟು ಬೇಗನೆ ಅದನ್ನು ಎನ್ಕ್ವೈರಿ ಮುಗಿದೈತೆ. ಅದು ಎನ್ಕ್ವೈರಿ ಮುಗಿದ್ಮೇಲೆ ಅದನ್ನು ನಿರ್ಧಾರ, ಈಗ ಎನ್ಕ್ವೈರಿ ಹಂತದಾಗೈತೆ. ಅದನ್ನೇ ಈಗ ನಾನು ಮುಂಚಿತವಾಗಿ ಅದನ್ನೇನು ಮಾತಾಡೋಕ್ಕಾಗಲ್ಲ. ಅದು ಮುಗಿಲಿ. ಆದರೆ ಕನ್ನಡ ನೆಲ ಜಲ ವಿಚಾರದೊಳಗೆ ಯಾರಿಂದನೂ ಏನೂ ನಿಂದ್ರಂಗಿಲ್ಲ. ತನ್ನ ಕೆಲಸ ತಾನು ನಡೀತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.